ಮೂಲ ಸೌಲಭ್ಯಗಳಿಂದ ವಂಚಿತವಾದ ಚಿಪ್ಪಳ್ಳಿ ಗ್ರಾಮ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಚಿಪ್ಪಳ್ಳಿ ದಟ್ಟ ಕಾಡಿನ ನಡುವೆ ಪುಟ್ಟದಾದ ದಾರಿಯಲ್ಲಿ ಸಾಗಿ ಹೋಗಬೇಕು. ಶಿವಮೊಗ್ಗದಿಂದ ಸಾಗರ ಹೋಗುವಾಗ ಮಧ್ಯದಲ್ಲಿ ಆನಂದಪುರದಿಂದ ಸ್ವಲ್ಪ ಮುಂದೆ ಹೋದರೆ ಚಿಪ್ಪಳ್ಳಿಗೆ ಎನ್ನುವ ದಾರಿ ಕಾಣುತ್ತದೆ. ಈ ಚಿಪ್ಪಳ್ಳಿ ರಾಷ್ಟ್ರೀಯ ಹೆದ್ದಾರಿಯಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಊರಿನ ಒಳಭಾಗದಲ್ಲಿ ಕೂಡು ರಸ್ತೆಯನ್ನು ಸೇರಿದರೆ ಒಟ್ಟಾರೆ 7 ರಿಂದ 8 ಕಿಲೋಮೀಟರ್ ರಸ್ತೆಯ ಅವಶ್ಯಕತೆ ಚಿಪ್ಪಳ್ಳಿಗಿದೆ. ಚಿಪ್ಪಳ್ಳಿಯ ಗ್ರಾಮಸ್ಥರು ಈ ಕುಗ್ರಾಮದಲ್ಲಿ ಹಲವಾರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗುವುದನ್ನು ನಾವು ನೋಡುತ್ತಿದ್ದೇವೆ. ಆರೋಗ್ಯ ಸ್ಥಿತಿ ಹದಗೆಟ್ಟಾಗಂತೂ 108 ಅನ್ನು ಕರೆ ಮಾಡಿದರೆ ಅವರೂ ಸಹ ಈ ಊರಿಗೆ ಬರಲು ಆಗುವುದಿಲ್ಲ ಎಂದು ತಿಳಿಸಿರುವ ಸಂಗತಿಗಳಿದೆ. ಇತ್ತೀಚೆಗೆ ಹೃದಯಾಘಾತವಾಗಿ ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದ ವಿಶಾಲಾಕ್ಷಮ್ಮ ವಿಷಾದವನ್ನು ವ್ಯಕ್ತಪಡಿಸಿ ಮಾತನಾಡುತ್ತಾರೆ. ನನಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ 108ಕ್ಕೆ ಕರೆ ಮಾಡಿದರೆ ಅವರು ಇಲ್ಲಿಗೆ ಬರದ ಕಾರಣ ರಸ್ತೆಯ ತೊಂದರೆಯಿಂದ ನನ್ನನ್ನು ಎತ್ತಿಕೊಂಡು ಗ್ರಾಮಸ್ಥರು ಹೋಗಿ ನನ್ನನ್ನು ಬದುಕಿಸಿದ್ದಾರೆ ಎಂದು ತಿಳಿಸಿರುತ್ತಾರೆ. ಈ ಊರಿನ ಗ್ರಾಮಸ್ಥರು ಸರಿಸುಮಾರು 6-7 ಕಿಲೋಮೀಟರ್ ಸುತ್ತುವರೆದು ನಗರವನ್ನು ಪ್ರವೇಶಿಸಬೇಕು. ಅಲ್ಲದೆ ಚಿಪ್ಪಳ್ಳಿ ಹಿರೇಬಿಲಿಗುಂಜಿಯ ಕಾಲು ಸೇತುವೆ ಮೇಲೆ ನಾವು ಹಾದು ಹೋಗಬೇಕು. ಹೀಗೆ ಹೋಗುವಾಗ ಮಕ್ಕಳು ಶಾಲೆಗೆ ಹೋಗಲು ಹೆದರುತ್ತಾರೆ. ವಯೋವೃದ್ಧರನ್ನು ಇದೇ ಸೇತುವೆ ಮೇಲೆ ಕರೆದುಕೊಂಡು ಹೋಗಬೇಕು. ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಮ್ಮದಾಗಿದೆ ಎಂದು ತಿಳಿಸುತ್ತಿದ್ದಾರೆ. ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಕಾದು ಕುಳಿತಿರುವವರಿಗೆ ಇನ್ನು ಎಷ್ಟು ವರ್ಷಗಳ ನಂತರ ದಕ್ಕುತ್ತದೆಯೋ ಕಾದು ನೋಡಬೇಕು. ಆ ಕಾಲು ಸೇತುವೆ ಮೇಲೆ ಹೋಗಿ ಶಾಲೆಗೆ ಹೋಗಲು ಹೆದರಿಕೆಯಾಗುತ್ತದೆ ಎಂದ ರಿತೀಶ್. ಮೂಲ ನಿವಾಸಿಗಳಾದ ನಾವು ಈ ರೀತಿಯ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಶಿವಕುಮಾರ್. ಗ್ರಾಮಸ್ಥರೇ ಸೇರಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದೇವೆ, ಆದರೂ ಆ ರಸ್ತೆಯಲ್ಲಿ ಓಡಾಡದಂತಹ ಪರಿಸ್ಥಿತಿ ಉಂಟಾಗಿದೆ. ಕಾಲುವೆಗೆ ಅಡ್ಡಲಾಗಿ ಮರದ ದಿಂಬಿಗಳನ್ನು ಹಾಕಿದ್ದಾರೆ. ರಸ್ತೆಯ ಮೇಲೆಲ್ಲ ಓಡಾಡದಂತಹ ಪರಿಸ್ಥಿತಿ ಆಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಶಿವಕುಮಾರ್. ಆದರೆ ಯಾವುದೇ ರೋಡ್ ಓಡಾಡಕ್ಕೆ ಬರಲ್ಲ, ಆ ಪರಿಸ್ಥಿತಿ ಆಗಿದೆ. ಒಂದು 25 ರಿಂದ 30 ಮನೆ ಇದೆ ಚಿಪ್ಳಿಯೂರಲ್ಲಿ. ಯಾರ ಮನೆಗೂ ರೋಡ್ ಸರಿಯಾಗಿ ನೋಡಿಲ್ಲ, ಎಲ್ಲ ಇದೇ ಥರ ಕಸರು ಇದೆ, ಈ ಥರನೇ ರೋಡ್. ಆದರೆ ಎಲ್ಲಕ್ಕಿಂತ ಹಾಳಾಗಿರೋದು ನಮ್ಮ ಮನುಷ್ಯರು ತಗೊಂಡಿಲ್ಲ, ಆ ಪರಿಸ್ಥಿತಿ ನಿಂತಿದೆ. ಹಾಗಾಗಿ ನಮ್ಗೆ ಆದಷ್ಟು ರೋಡಿನ ಒಂದು ವ್ಯವಸ್ಥೆನ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ಸಾಕು ಅಂತೇಳಿ ಕೇಳ್ತಾ ಇದ್ದೀವಿ. ಶಿವಕುಮಾರ್ ಅಂತೇಳಿ ಚಿಪ್ಳಿ ಗ್ರಾಮ, ಹೊಸೂರು ಗ್ರಾಮ ಪಂಚಾಯತ್ ಸೇರಿದ್ದು. ನಮಗೆ ಇದುವರೆಗೂ ಕುಡಿಯೋಕ್ಕೆ ಒಂದು ನೀರು ಇಲ್ಲ ನಮ್ಮ ಊರಿಗೆ. ನಮ್ಮ ಮನೆಗಾಗಲಿ ನಮ್ಮ 4 ಮನೆಗಾಗಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ. ಬೇರೆ ಕಡೆ ಎಲ್ಲ ಬೋರ್ ಹೊಡೆದು, ಹೊರಗಡೆಯಿಂದ ಬೋರ್ ಹೊಡೆದು ಅವರವರಿಗೆ 2 ಮನೆ ಕೊಟ್ಟಿದ್ದಾರೆ ನಮ್ಮ ಚಿಪ್ಳಿ ಊರಾಗೆ. ಹಂಗಂತೇಳಿ ಈ ಕಡೆ ಒಂದು ಬೋರ್ ಹೊಡೆದು ನೀರು ಕೊಡ್ಬೇಕು, ನಮ್ಮ ಮನೆ ಕೊಟ್ಟಿಲ್ಲ. ಅಂದರೆ ಹಿರೇಬಿಲಗುಂಜಿಯಿಂದ ನೀರು ಕೊಟ್ಟು ಒಂದೇ ಕಡೆಗೆ 4 ಪಾಯಿಂಟ್ ಮಾಡಿ ಹೋಗಿದ್ದಾರೆ, ಒಂದೇ ಕಡೆನೇ. ಅದು ಯಾರಿಗಲ್ಲ, ಅರ್ಧ ಕಿಲೋಮೀಟ್ರ್ ಹೊತ್ಕೊಂಡು ಹೋಗ್ಬೇಕು ಒಂದು ಕೊಡ್ಪನೆ ನೀರಾದರೆ, ನೀರು ತಗೊಂಡು ಹೋಗ್ಲಿಕ್ಕೆ. ಮನೆಗೆ ನೀರು ಹೋಗಲ್ಲ. ಈಗೆಲ್ಲ ಹಂಗೆ ಮನೆ ಬಾಗಿಲಿಗೆ ನಲ್ಲಿ ಹಾಕ್ತಾರೆ. ನಮ್ಮೂರ ಹಂಗಲ್ಲ, ಒಂದೇ ಬದಿ 4 ನಲ್ಲಿ ಹಾಕಿದೆ. ಅಂದರೆ 4 ಮನೆಗೂ ಒಂದೇ ಕಡೆ ನೀರು ಹಿಡಿಬೇಕು ಅಂತ ಅರ್ಧ ಕಿಲೋಮೀಟ್ರ್ ಹೊರಬೇಕು. ಯಾರು ಹೊರ್ತಾರೆ ಈಗ? ಆಗಲ್ಲ. ಅಂದರೆ ನೀರೇ ಸಿಗಲ್ಲ, ನೀರು ಬರಲ್ಲ. ಅದ್ರಾಗೆ ಎಲ್ಲ ಪೈಪ್ಲೈನೆಲ್ಲ ಕಟ್ಟಾಗಿ ಒಡೆದು ಹೋಗಿದೆ. ಒಟ್ಟು ಯಾವುದಕ್ಕೆ ಉಪಯೋಗಕ್ಕಿಲ್ಲ, ಎಲ್ಲ ಕಿತ್ತೋಗ್ಬಿಟ್ಟಿವೆ. ಟೀ ಹಾಕಿರೋದೆಲ್ಲ. ಆಮೇಲೆ ಹೊಳೆಯಿಂದ ಬಂದಿದೆ, ಹೊಳೆಗೆ ಈಗೆಲ್ಲ ಪೈಪ್ಲೈನ್ ಸಿಕ್ಕೊಂಡು ಇವತ್ತಿನ ಹೊಳೆಗೆ ಅರ್ಧ ಕಿತ್ಕೊಂಡು ಹೋಗಿದೆ. ಅದು ಆ ಥರ ಪರಿಸ್ಥಿತಿ ಆಗಿದೆ ನಮ್ಗೆ. ಅದರಿಂದ ಕುಡಿಯೋ ನೀರಿನ ಒಂದು ವ್ಯವಸ್ಥೆ, ರೋಡಿಗೆ ನನ್ನ ಮಕ್ಕಳು ಶಾಲೆಗೆ ಹೋಗಂಗಿಲ್ಲ. ಅಲ್ಲಿ ರೈಲ್ವೆ ದಾಟಿ, ಹೊಳೆ ದಾಟಿ, ಊರಿನೂ ಎಲ್ಲ ಶೀತಲಗೊಂಡು ಆ ಕಡೆ ಈ ಕಡೆ ಎಳೆ ಹಾಕಿ ನಡೆಸ್ತಾ ಇದ್ದೀವಿ. ಹೋಗ್ಬಿಟ್ಟು ಮಾಡಿಕೊಟ್ಟಿದ್ರು. ಆದರೆ ಈಗ ಏನಿಲ್ಲ, ಆ ಕಡೆ ಈ ಕಡೆ ಎಲ್ಲ ಶೀತಲ ಹೋಗ್ಬಿಟ್ಟಿದೆ, ಕುಸ್ತೋಗಿದೆ ಮಧ್ಯ. ನಾವೀಗ ನೋಡುತ್ತಿರುವುದು
ಚಿಪ್ಪಳ್ಳಿಯ ರಸ್ತೆ. ಈ ರಸ್ತೆಯ ಕಥೆಯೇ ಬೇರೆ. ಹೊಸೂರು ಗ್ರಾಮ ಪಂಚಾಯತಿಯಿಂದ ರಸ್ತೆಯ ಕಾಮಗಾರಿಗಾಗಿ ಸ್ವಲ್ಪ ಹಣವನ್ನು ನೀಡಿದ್ದಾರೆ. ಆದರೆ ಆ ಹಣ ಸಾಕಾಗದಿದ್ದಾಗ 4 ಮನೆ ಇರುವ 25ರಿಂದ 30 ಸದಸ್ಯರು ರಸ್ತೆಯನ್ನು ತಾವೇ ನಿಂತು ಸ್ವತಃ ಹಣ ಹಾಕಿ ಮಾಡಿಕೊಂಡಿದ್ದಾರೆ. ಆದರೆ ಈಗ ಈ ರಸ್ತೆಯಲ್ಲಿ ಆ ಭಾಗದ ಗ್ರಾಮಸ್ಥರು ಓಡಾಡದ ಪರಿಸ್ಥಿತಿ ಉಂಟಾಗಿದೆ. ನಾವು ನೋಡ್ತಾ ಇದ್ದೇವೆ, ಇಲ್ಲಿ ವಾಹನಗಳನ್ನು ತಪ್ಪಿಕೊಂಡು ಒದ್ದಾಡುತ್ತಾ ಹೋಗುತ್ತಿರುವ ಗ್ರಾಮಸ್ಥನನ್ನು. ಮಳೆಗಾಲ ಎಂದರೆ ಮಲೆನಾಡಿನಲ್ಲಿ ಈ ಥರದ ಸಮಸ್ಯೆ ಸಾಧಾರಣವಾಗಿ ಎಲ್ಲೆಡೆಯೂ ಕಂಡುಬರುತ್ತದೆ. ಆದರೆ ಈ ಊರಿಗೆ ರಸ್ತೆಯನ್ನೇ ಕಾಣದೇ ಇರುವಂಥ ಚಿಪ್ಪಳ್ಳಿಯಲ್ಲಿ ಈ ಥರದ ಸಮಸ್ಯೆಗಳು ಪ್ರತಿ ವರ್ಷವೂ ಇದ್ದದ್ದೇ. ಮಳೆಗಾಲ ಬಂತೆಂದರೆ ಸಾಕು, ನಗರಗಳಿಂದ ಸುಮಾರು 3ರಿಂದ 4 ತಿಂಗಳು ತಮ್ಮ ಸಂಪರ್ಕವನ್ನೇ ಕಡಿದುಕೊಳ್ಳಬೇಕಾದ ಪರಿಸ್ಥಿತಿ ಚಿಪ್ಪಳ್ಳಿಯ ಗ್ರಾಮಸ್ಥರು. ಮತ್ತೊಂದು ವಿಶೇಷವೆಂದರೆ ಗುಡ್ಡದ ನೀರು ರಸ್ತೆಯ ಮೇಲೆ ಹಾದು ಹೋಗದಂತೆ ರಸ್ತೆಯ ಪಕ್ಕದಲ್ಲಿ ವ್ಯವಸ್ಥಿತವಾದ ಕಾಲುವೆಯೊಂದನ್ನು ನಿರ್ಮಿಸಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿದ್ದರು. ಆದರೆ ರಸ್ತೆಯ ಮೇಲೆ ಇತ್ತೀಚೆಗೆ ಸ್ಥಳೀಯ ರೈತರೊಬ್ಬರು ರಸ್ತೆಯ ಮೇಲೆ ಮಣ್ಣನ್ನು ಹಾಗೂ ಕಾಲುವೆಯನ್ನು ಮುಚ್ಚಿ ತಮ್ಮ ವಾಹನ ಪಕ್ಕದ ಗದ್ದೆಗೆ ಹೋಗುವಂತೆ ಮಾಡಿಕೊಂಡಿರುತ್ತಾರೆ. ಈ ಸಮಸ್ಯೆಯಿಂದ ಇಡೀ ರಸ್ತೆಯೇ ಹಾಳಾಗಿ ಹೋಗಿದೆ ಎಂದು ಆ ಭಾಗದ ಶಿವಕುಮಾರ್ ಹಾಗೂ ಗ್ರಾಮಸ್ಥರು ಆರೋಪಿಸಿರುತ್ತಾರೆ. ಹೀಗೆ ಕಾಲುವೆಗೆ ಮುಚ್ಚಿದ ಮಣ್ಣು ಹಾಗೂ ಮರದ ದಿಂಬೆಗಳನ್ನು ತೆಗೆಸುವಂತೆ ಗ್ರಾಮಾಡಳಿತಕ್ಕೆ ತಿಳಿಸಿಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ನಾವು ಇನ್ನು ಓಡಾಡುವುದು, ಜೀವನ ಸಾಗಿಸುವುದು ಕಷ್ಟಕರವಾಗಿದೆ ಎಂದು ಕೇಳಿಕೊಳ್ಳುತ್ತಿರುವ ಚಿಪ್ಪಳ್ಳಿಯ ಗ್ರಾಮಸ್ಥರು. ಇಂಥ ಸಮಸ್ಯೆಗಳನ್ನು ತಕ್ಷಣ ಸ್ಥಳೀಯ ಗ್ರಾಮಾಡಳಿತ ಗಮನ ಹರಿಸಿ ಬಗೆಹರಿಸಿಕೊಡುವುದು ಒಳ್ಳೆಯದು. ಚಿಪ್ಪಳ್ಳಿಯಲ್ಲೂ 4ನೇ ತರಗತಿಯ ತನಕ ಪ್ರಾಥಮಿಕ ಶಾಲೆ ಇತ್ತು. ಆದರೆ ಆ ಶಾಲೆಯೂ ಸಹ ಕಳೆದ 3 ವರ್ಷಗಳ ಹಿಂದೆ ಮುಚ್ಚಿ ಹೋಗಿದೆ. ಸರಿಸುಮಾರು 30 ಮನೆಗಳ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹರಸಾಹಸ ಪಟ್ಟು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ. ಶಾಲೆಗೆ ಹೋಗಲು ಹೆದರಿಕೆಯಾಗುತ್ತದೆ. ಕಾರಣ ಬ್ರಿಡ್ಜನ್ನು, ಸೇತುವೆಯನ್ನು ದಾಟಿ ಹೋಗಬೇಕು. ಅಪ್ಪ ಇದ್ದರೆ ಬೈಕಿನಲ್ಲಿ ಕರೆದುಕೊಂಡು ಹೋಗುತ್ತಾನೆ, ಇಲ್ಲದಿದ್ದರೆ ಹೋಗುವುದು ಹೆದರಿಕೆಯಾಗುತ್ತದೆ. ಹಾಗಾಗಿ ಶಾಲೆಗೆ ಹೋಗಲು ತೊಂದರೆಯಾಗುತ್ತಿದೆ. ರಸ್ತೆಯನ್ನು ಸರಿಪಡಿಸಿಕೊಡಿ ಎಂದು ಹೇಳುತ್ತಿರುವ ನಿತೇಶ್. ಇನ್ನು ಆರೋಗ್ಯ ಹದಗೆಟ್ಟಾಗ ದೇವರೇ ಗತಿ. ಇತ್ತೀಚೆಗೆ ಹೃದಯಗತವಾಗಿ ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದ ವಿಶಾಲಾಕ್ಷಮ್ಮ ತಮ್ಮ ಅಳಲನ್ನು ತೋಡಿಕೊಂಡರು. ಅನಾರೋಗ್ಯದ ಸ್ಥಿತಿಯಲ್ಲಿ 108ಗೆ ಕಾಲ್ ಮಾಡಿದರೆ ಯಾವುದೇ ರೀತಿ ಸ್ಪಂದಿಸದೆ ಕೊನೆಗೆ ಊರಿನ ಗ್ರಾಮಸ್ಥರೇ ನನ್ನನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅನಾಹುತ ಸಂಭವಿಸುವ ಮೊದಲೇ ರಸ್ತೆಯನ್ನು ನಮಗೆ ದಯವಿಟ್ಟು ಸರಿಪಡಿಸಿಕೊಡಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾರೆ. ಸರ್, ನಮ್ಮದು ಚಿಪ್ಪಳ್ಳಿ ಗ್ರಾಮ, ಹೊಸೂರು ಗ್ರಾಮ ಪಂಚಾಯತಿ ಬರುತ್ತೆ. ಚಿಪ್ಪಳ್ಳಿ ವಿಲೇಜು. ನಾವು ಇಲ್ಲಿಂದ 3 ಕಿಲೋಮೀಟ್ರ್ ನಾವು ಬಸ್ ರೋಡಿಗೆ ಹೋಗೋದಾಗಲಿ ಯಾವುದೇ ಆಗಲಿ ಹೋಗಬೇಕು. ನಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಂಡಲಿಂದ ಆಯ್ತು ಯಾವುದೇ ಆಯ್ತು ನಮಗೆ ಸಲಕರಣೆ ಸಿಕ್ಕಿಲ್ಲ. ನಾವು ಈ ರೋಡನ್ನು ಅರ್ಧ ದುಡ್ಡೆಲ್ಲ ಹಾಕಿ ನಾವು ಮಾಡಿಸ್ಕೊಂಡ್ರೂ ಸಹ ಫಾರೆಸ್ಟ್ ಜಾಗದಿಂದ ನೀರು ದಾಡಿಸಿ ರೋಡನ್ನು ಹಾಳು ಮಾಡಿ ಈ ರೋಡ್ ಈ ಥರ ಗೊಜ್ಜರಾಗಿದೆ. ನನ್ನ ಮೊಮ್ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸ್ಬೇಕು, ಇಲ್ಲಿಂದ ಉಳ್ಳೂರಿಗೆ ಕಳಿಸ್ಬೇಕು. ಆ ಉಳ್ಳೂರಿಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಹೋಗೋಕ್ಕಾಗಲ್ಲ ಅಂತ ಈಗ ನಂದಿಹೊಳೆ ಸೇತುವೆಗಳನ್ನು ದಾಟಿಸಿ, ರೈಲ್ವೆ ಹಳಿ ದಾಟಿಸಿ ನಾವು ಅವ್ರನ್ನ ಕಳಿಸ್ತಾ ಇದ್ದೀವಿ. ನಾಳೆ ಏನೇ ಅನಾಹುತ ಆದ್ರೂ ನಾಳೆ ಯಾರು ಹೊಣೆ ಇದಕ್ಕೆ? ನಮ್ಮ ಮಕ್ಕಳಿಗೆ ನಾವು ಯಾವ ಥರ ನಾವು ಸ್ಕೂಲ್ ಅಭ್ಯಾಸ ಮಾಡಬೇಕು? ನಾಳೆಯಿಂದ ಇದೇ ಥರ ಮಳೆ ಆದರೆ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಲ್ಲ, ಯಾವುದೇ ರೀತಿ ಶಾಲೆ ಅಬ್ಜೆಕ್ಷನ್ ಮಾಡೋಂಗಿಲ್ಲ. ಏನೇ ತೊಂದರೆ ಆದರೂ ಹೊಸೂರು ಮಂಡಲ ಪಂಚಾಯತಿ ಮತ್ತು ಊರಿನ ಜನಗಳು, ಮುಖ್ಯಸ್ಥರು ಏನು ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಿರೋದು. ಈ ಥರ ಎಲ್ಲ ತೊಂದರೆ ಆಗಿದೆ. ಇಲ್ಲಿವರೆಗೂ ನಮ್ಗೆ ಯಾವುದೇ ಸಲಕರಣೆ ಸರ್ಕಾರದಿಂದ ನೀವು ಯಾವ ಗೋಳಾಟದಲ್ಲಿ ಇದ್ದೀರಿ, ನೀವು ಹೆಂಗಿದ್ದೀರಿ, ನೀವು ಯಾವ ಬಡಸ್ತನದಲ್ಲಿ ಇದ್ದೀರಿ ಅಂತ ಸಮೇತ ಯಾರೂ ಬಂದು ಇವತ್ತು ವಿಚಾರಿಸಿಲ್ಲ. ಒಂದಿನ ಹಾರ್ಟ್ ಅಟ್ಯಾಕ್ ಆಯಿತು, ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಆವಾಗ ನನಗೆ ಹೋಗಬೇಕಾದ್ರೆ ಕಾರಲ್ಲಿ ಇಲ್ಲಿಂದ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ವಿ. ಅಲ್ಲಿ ಹೋಗೋ ತನಕ ಒಬ್ಬರು ರೋಡಲ್ಲಿ 2 ಅಡಿ ಗಾತ ಆಗಿ ರಾತ್ರಿನೇ ತೆಗ್ಸಿದ್ರು. ನನಗೆ ದಾಟೋಕ್ಕಾಗಿಲ್ಲ, ನನಗೆ ತುಂಬ ಇದಾಯಿತು. ಆವಾಗ ಕಂಬಳಿ ಒಳಗೆ ನನ್ನ ಇಟ್ಕೊಂಡು ದಾಟ್ಸೋ ಅಂಥ ಪರಿಸ್ಥಿತಿ ಬಂತು. ಆವಾಗ 102 ಫೋನ್ ಮಾಡಿದ್ವಿ. 102 ಪೊಲೀಸ್ ಬಂದರು. ಆ ಟೈಮಲ್ಲಿ ದಾಟಿಸಿ ಸ್ವಲ್ಪ ಎಲ್ಲ ಮುಚ್ಚಿಸಿ ನಮ್ಮನ್ನು ಮನುಷ್ಯರು ದಾಟೋ ಹಂಗೆ ಮಾಡಿ ನಮ್ಮ ಗಾಡಿ ವಾಪಸ್ ಕಳಿಸಿ ಆ ಕಡೆಯಿಂದ ಗಾಡಿ ತರಿಸಿ ನಾನು ಹೋಗಿ ಉಳಿದು ಬಂದಿದ್ದೆ ಹೆಚ್ಚು. ಅಲ್ಲಿ ಆ ಪೊಸಿಷನ್ ಇದ್ದರೂ ಸಹ ಇವತ್ತು ಯಾವುದೇ ರೀತಿ ನಮಗೆ ಸರ್ಕಾರ ನಮಗೆ ಯಾವ ಸಹಾಯನೂ ಮಾಡಿಲ್ಲ.
ನಾವು ಅನುಕೂಲಕ್ಕೆ ತಕ್ಕಂತೆ ನಾವು ರೋಡ್ ಮಾಡ್ಕೋಬೇಕು ಅಂತ ಮಾಡಿದ್ರು ಅದನ್ನು ಈ ಥರ ಹದಗೆಡಿಸಿದ್ದಾರೆ. ಈ ಥರ ಮಳೆಗಾಲದಲ್ಲಿ ಎಲ್ಲೂ ಓಡಾಡೋಕೆ ಆಗ್ತಾ ಇಲ್ಲ ನಮಗೆ. ಇನ್ನು ಇದೇ ಊರಿನಲ್ಲಿ ವಯಸ್ಸಾದ ತಾಯಿಯೊಂದಿಗೆ ವಿಶೇಷ ಚೇತನರಾದ ನಂದಿನಿ ವಾಸವಾಗಿದ್ದು, ತಾಯಿ ಮತ್ತು ನನ್ನ ಮಾಸಿಕ ಹಣವನ್ನು ತರಬೇಕಾದರೆ ಬಹಳ ಕಷ್ಟವಾಗುತ್ತದೆ ಎಂದು ತಿಳಿಸಿರುತ್ತಾರೆ. ವ್ಯವಸ್ಥೆ ಸರಿ ಇಲ್ಲ. ನಾವು ಇರೋದೇ ಇಬ್ಬರು, ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಬೇರೆ ರಾಸ್ಕಡೆ ಕಾಯಬೇಕು, ವ್ಯವಸ್ಥೆ ರೋಡ್ ವ್ಯವಸ್ಥೆ ಸರಿ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ನನ್ನ ತಿಂಗಳ ದುಡ್ಡು ಬರುತ್ತಲ್ಲ ಅದು ಅಲ್ಲಿಗೆ ಹೋಗಿ ಬರಬೇಕು, ತಗೊಂಡು ಹೋಗಿ ಅಂತಾರೆ. ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ತಗೊಬನ್ನಿ ಅಂದರೆ ರೋಡ್ ಸರಿ ಇದು ಅಂತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ. ರೋಡಿಗೆ ಯಾರು ಬರೋದೇ ಇಲ್ಲ. ಈಗ ನಾನು ಹಿಂಗೆ ಕಟ್ಕೊಂಡು ಹೆಂಗೆ ಓದಾಡ್ತೀನಿ ಈ ಸಂಸಾರದಲ್ಲಿ. ಊರಿಂದರಿಗೆಲ್ಲ ಗೊತ್ತು, ಊರಿಂದರಿಗೆ ಕದ್ದು ಅವರು ಬರೋದಿಲ್ಲ. ನಮ್ಮ ಅಣ್ಣರಂತೂ ನಮ್ಮ ತವ್ರ ಮನೆಯಂತೂ ನಿಮ್ಮ ರೋಡ್ ಸರಿ ಇಲ್ಲ ಅಂತ ಬರೋದೇ ಇಲ್ಲ. ಒಟ್ಟು ಅವರು ಹೋಗಿದ್ರೆ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯವರು ರಸ್ತೆಗಾಗಿ ನೀಡಿದ ಹಣ ಸಾಕಾಗದೆ ನಾವೇ 4 ಮನೆಯವರು ಸೇರಿ ಈ ರಸ್ತೆಯನ್ನು ಮಾಡಿರುತ್ತೇವೆ. ಆದರೂ ನಮಗೆ ರಸ್ತೆಯಲ್ಲಿ ಓಡಾಡಲು ಆಗುತ್ತಿಲ್ಲ ಎಂದು ಅಳಲನ್ನು ತೋಡಿಕೊಂಡ ಭೋಜರಾಜ್. ನಾನು ಭೋಜರಾಜ ನನ್ನ ಹೆಸರು. ಈ ಚಿಪ್ಳಿ ಮುದ್ದಪ್ಪ ಕೊಟ್ರ ಮಗ. ಯಾವಾಗ ಒಂದು 60-70 ವರ್ಷದಿಂದ ಇದ್ದವರು ನಾವು ಇಲ್ಲಿದ್ದು ವಾಸವಾಗಿದ್ದರು. ಈ ರೋಡನ್ನು ಮಂಡಲಿಗೆ ಅರ್ಜಿ ಕೊಟ್ಟಿದ್ದೆವು. ಮಂಡಲರೆಲ್ಲ ಬಂದರು. ಆಮೇಲೆ ನಮಗೆ ಇವರು ತಹಸೀಲ್ದಾರರು ಮತ್ತು ಗೋಪಾಲಕೃಷ್ಣದಿಂದ ತಹಸೀಲ್ದಾರೆಲ್ಲ ಬಂದೆಲ್ಲ ಇದು ಮಾಡಿ ರೋಡ್ ಮಾಡ್ಬೇಕಂತ ಹೇಳೋದ್ರು. ಎಲ್ಲದು ಇದಾಯಿತು. ಮಂಡಲವ್ರು ಬಂದೆಲ್ಲ ನೋಡೆಲ್ಲ ಇದು ಮಾಡಿ ಇದು ಮಾಡಿದ್ರು. ಎಲ್ಲ ಸರಿ ಆಯ್ತು, ಎಲ್ಲ ಸರಿ ಮಾಡಿದ್ರು, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಆದರೆ 60,000 ರೂಪಾಯಿ ಅಷ್ಟೇ ಮಂಡಲಿಂದ ಈ ರೋಡಿಗೆ ಆಗಿದ್ದು. ಆಮೇಲೆ ಅದು ಭಾಳ ದೂರ ಬರಲ್ಲ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಏಕೇರ್ ಮನೆ ಒಂದು 2 ಇದಾವೆ, ನಮ್ಮ ಒಂದು 2 ಮನೆ ಇದಾವೆ, 4 ಮನೆ ಅಷ್ಟೇ ಇರೋದು ನಮ್ಗೆ ಇಲ್ಲಿ. ಮತ್ತು ಬೇರೆ ಇನ್ಯಾವುದೋ ಬೇರೆ ಕಡೆಯಿಂದ ದಾರಿ ಯಾವುದೂ ಇಲ್ಲ ನಮಗೆ. ಆ ದುಡ್ಡನ್ನು ಖಾಲಿ ಆದಮೇಲೆ ಉಳಿದ ದುಡ್ಡು ನಾವು 4 ಜನ ದುಡ್ಡು ಹಾಕ್ಕೊಂಡು ಹೆಚ್ಚು ಕಮ್ಮಿ ನಾವು ಒಂದು 70-80 ಸಾವಿರ ರೂಪಾಯಿ ನಾವು 4 ಜನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಈ ರೋಡ್ ಮಾಡಿದ್ದೀವಿ. ರೋಡ್ ಇಷ್ಟಾಗಲ್ಲ ಇರಲ್ಲ, ಇದು ಇಷ್ಟಾಗಲ್ಲ ಇತ್ತು ಮಾಡ್ಕೊಂಡೆಲ್ಲ ಇದು ಮಾಡಿದ್ವಿ. ಅದನ್ನು ಕ್ಲೀನಾಗಿ ಒಟ್ಟು ಚರಂಡಿ ಅಲ್ಲಿ ನೋಡ್ರಿ, ಅಲ್ಲಿ ಚರಂಡಿನಲ್ಲ ಎಂಥದ ಗಾಡಿ ದಾಟ್ತೀವಿ ಅಂತ ಹೇಳಿ ಹಾಕಿ ಮಂದಿ ಅದಕ್ಕೆ ತುಂಡು ಹಾಕಿ ಎಲ್ಲ ಇದು ಮಾಡಿ ರೋಡ್ ಮೇಲೆ ನೀರು ಹತ್ತೈತಿ. ಶೇಖರಪ್ಪ ಗೌಡ ಮತ್ತು ಪ್ರವೀಣ ಅವ್ರು 2 ಜನ ಮಾಡಿದ್ದು ದಂಧೆ. ಶಿಸ್ತ ಹೋಗಿದ್ರೆ ಅಲ್ಲಿ ನಾವು ಇಷ್ಟೆಲ್ಲ ಹೊರಲು ಆಗ್ತಿರಲಿಲ್ಲ. ಆದರೆ ಈ ಮಳೆ ಇದರಿಂದ ಆಗೈತೆ, ಅದಕ್ಕೆ ಶಿಸ್ತ ಆ ಚಾನಲಲ್ಲಿ ನೀರು ಹೋಗಿಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರಲ್ಲ. ನಮ್ಮ ಮಕ್ಕಳು ಮರಿಗೆಲ್ಲ ಓದಕ್ಕೆ ಹೋಗಲ್ಲ, ತೊಂದರೆ ಎಷ್ಟಾಗೈತಿ. ಹೊಳಿಂದ ಹೆಚ್ಚು ಕಳಿಸ್ತಾ ಇದ್ದೀವಿ. ಅದು ಬಂದು ಅಧಿಕಾರಿಗಳು ಬಂದು ಅದು ನಮ್ಮ ಗೋಳನ್ನು ನೋಡಬೇಕು. ಅವಾಗ ಏನಂತೇಳಿ ಗೊತ್ತಾಗ್ತೈತಿ. ಯಾಕಂದರೆ ಬಡವ್ರದ್ದು ಯಾರ ಹತ್ರ ಹೇಳಿದ್ರು ಕೇಳಲ್ಲ ಇದನ್ನ. ಬಡವ್ರ ಬಗ್ಗೆ ಒಂದು ಸ್ವಲ್ಪ ಕನಿಕರ ಬೇಕು ಅಂತ ನನ್ನದೊಂದು ಆಸೆ. ಕಳೆದ 60-70 ವರ್ಷಗಳಿಂದ ಹಲವಾರು ಸಮಸ್ಯೆಗಳಿಂದ ಬಳಲಾಡುತ್ತಿದ್ದೇವೆ. ಈ ಸಮಸ್ಯೆಗೆ ಮುಕ್ತಿ ಯಾವಾಗ ಎಂದು ಭೀಷ್ಮಪಥದೊಂದಿಗೆ ತಮ್ಮ ಅಳಲನ್ನು ಸಮಸ್ಯೆಗಳನ್ನು ತೋಡಿಕೊಂಡ ಚಿಪ್ಪಳಿ ಗ್ರಾಮಸ್ಥರು. ನೋಡಿ, ನಾವೀಗ ಚಿಪ್ಳಿ ಎನ್ನುವಂಥ ಸ್ಥಳದಲ್ಲಿದ್ದೀವಿ. ಇಲ್ಲಿ 112 ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತೇಳಿ ಎಲ್ಲಿಯಾದರೂ ಕಾಲ್ ಮಾಡಿದರೆ 112 ಅವರು ಚಿಪ್ಳಿ ಅಂತ ಹೇಳಿದರೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಯಾಕೆ ಅವ್ರು ಹಾಗೆ ಹೇಳ್ತಿದ್ರೆ ಇಲ್ಲಿಗೆ ಬರಬೇಕಾದ್ರೆ ರಸ್ತೆ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿದೆ. ಹಾಗಾಗಿ ನಾವು ಇನ್ನೂ ಸಹ ಯಾವ ಒಂದು ಇದರಲ್ಲಿ ಇದ್ದೀವಿ, ಶತಮಾನದಲ್ಲಿ ಇದ್ದೀವಿ ಅನ್ನುವಂಥದ್ದು ನನಗೆ ಅನುಮಾನವಾಗಿ ಕಾಡ್ತಾ ಇದೆ. ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿಗೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದರೂ ಸಹ ಇನ್ನೂ ಸಹ ರಸ್ತೆಯಿಂದ ವಂಚಿತರಾಗಿರುವಂಥದ್ದು, ಕುಡಿಯುವ ನೀರಿನಿಂದ ವಂಚಿತರಾಗಿರುವಂಥದ್ದು, ಶಾಲಾ ಮಕ್ಕಳು ಸಹ ಶಾಲೆಗೆ ಹೋಗದೇ ಹೋಗ್ಲಿಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವರೆಲ್ಲ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಇನ್ನು ಗ್ರಾಮ ಪಂಚಾಯತ್ ಗ್ರಾಮಾಡಳಿತ ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಗ್ರಾಮಾಡಳಿತ ಮೋಸ್ಟ್ಲಿ ಕಣ್ಮುಚ್ಚಿ ಕುಳಿತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಇಲ್ಲಿ ಆಗಬೇಕಾಗಿದ್ದು ಮುಖ್ಯವಾಗಿ ರಸ್ತೆ ವ್ಯವಸ್ಥೆ ಆಗಬೇಕು. ಜೊತೆಯಲ್ಲಿ ಯಾಕೆ ಈ ವಿಷಯ ಹೇಳ್ತಿದ್ರು, ಮಳೆಗಾಲ ಬಂತು ಅಂತ ಹೇಳಿದರೆ ಸುಮಾರು 5 ತಿಂಗಳು ಇವರು ಇಡೀ ಊರಿನ ಸಂಪರ್ಕದಿಂದ ದೂರ ಆಗ್ತಾರೆ. ಅಂದರೆ ನಗರದಿಂದ ಸಂಪರ್ಕದಿಂದ ದೂರ ಆಗ್ತಾರೆ. ಕೃಷಿ ಚಟುವಟಿಕೆಗಳು ತೊಡಗಲಿಕ್ಕಾಗಲ್ಲ, ಶಾಲೆಗೆ ಹೋಗ್ಲಿಕ್ಕಾಗಲ್ಲ. ಇನ್ನು ಅನಾರೋಗ್ಯ ಸಂಭವಿಸಿದಂತೂ ಹೇಳಲಿಕ್ಕೆ ಬೇಡಿ. ಅವರು ಎಷ್ಟೋ ಸರಿ ಸಾವಿನ ಅಂಚಿಗೆ ಹೋಗಿ ಬಂದಿರುವಂಥದ್ದನ್ನು ನಾವು ಈಗಾಗಲೇ ಕೇಳಿದ್ದೀವಿ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ತಕ್ಷಣ ಗಮನ ಹರಿಸಬೇಕು. ಇಲ್ಲದಿದ್ದರೆ ಈಗಾಗಲೇ ಹಿರಿಯರೊಬ್ಬರು ತಿಳಿಸ್ತಾ ಇದ್ದರು, ಮುಂದಿನ ಚುನಾವಣೆಯಲ್ಲಿ ನಾವು
ಹೇಗೆ ಮಾಡಬೇಕು, ಚುನಾವಣೆಯನ್ನೇ ಬಹಿಷ್ಕಾರ ಮಾಡಬೇಕು ಅನ್ನೋ ರೀತಿಯಲ್ಲೂ ಸಹ ಮಾತನಾಡಿರೋದನ್ನು ಕೇಳಿದರೆ ಇವತ್ತು ಸರ್ಕಾರದವರು ತಕ್ಷಣ ಈ ಒಂದು ಊರಿನ ಬಗ್ಗೆ ಗಮನ ಹರಿಸಲಿ ಅಂತೇಳಿ ಶಾಸಕರು ಮತ್ತು ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಸಂಸದರ ಗಮನಕ್ಕೆ ಕೊಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಕಡೆ ರಸ್ತೆಗಳಿಂದ ವಂಚಿತರಾಗಿ ಇಡೀ ಶಾಲೆಗಳನ್ನು ಮಕ್ಕಳು ದೂರ ಆಗ್ತಿರೋದನ್ನು ನೋಡ್ತಿದ್ದೇವೆ. ಹಾಗಾಗದ ಪರಿಸ್ಥಿತಿಯಲ್ಲಿ ಚಿಪ್ಪಳ್ಳಿ ಗ್ರಾಮಸ್ಥರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಮತದಾನವನ್ನು ಬಹಿಷ್ಕರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಗ್ರಾಮಸ್ಥ ಪರಮೇಶ್ವರ್. ಈಗ ಇಲ್ಲಿ ರೋಡಿನ ವ್ಯವಸ್ಥೆ ಸರಿ ಇಲ್ಲ. ಆಮೇಲೆ ಶಾಲೆ ಹೊರಗಡೆ ಎಲ್ಲ ಹೋಗ್ಬೇಕು. ಊರೆಲ್ಲ ಒಂದು ಶಾಲೆ ಇತ್ತು, ಅದು ಬಂದಾಯಿತು, ಮಕ್ಕಳೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತ. ಈಗ ಇದೇ ನೋಡಿದ್ರಲ್ಲ, ಇದೇ ವ್ಯವಸ್ಥೆ ಒಳಗೆ ನಾವು ಕಾಲ ಕಾಯ್ತಾ ಇದ್ದೀವಿ ಸಾಮಾನ್ಯ 40-50 ವರ್ಷದಿಂದ. ಒಂದಿನ ಎಲೆಕ್ಷನ್ನಲ್ಲಿ ಈಗ ವೋಟ್ ಕೇಳಕ್ಕೆ ಬರ್ತಾರೆ, ಅಷ್ಟು ಇಲ್ಲಿ ಗ್ರಾಮ ಪಂಚಾಯತ್ ಹೇಳಿದ್ರೆ ಇನ್ನು ಬರೋಕ್ಕೆ ಶುರು ಆಯಿತು ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ. ಆದರೂ ಈಗ ನಮಗೆ ಭಾರಿ ತೊಂದರೆ ಆಗ್ತೈತಿ. ಅದರ ಬಗ್ಗೆ ಸರ್ಕಾರ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಇಲ್ಲಿ ವ್ಯವಸ್ಥೆನೆಲ್ಲ ಸರಿ ಮಾಡ್ಕೊಡ್ಬೇಕು ಅಂತೇಳಿ ಭಾಗದಲ್ಲಿ, ನಮ್ಮೂರಿನ ಭಾಗದಲ್ಲಿರುವ ಎಲ್ಲ ಜಾಗಗಳನ್ನು ಮುಂದಿನ ಚುನಾವಣೆಯಲ್ಲಿ ಮತದಾನಕ್ಕೆ ಬಹಿಷ್ಕಾರ ಆಗ್ತದೆ. ಎಸ್, ಓಕೆ, ಸಾಕು. ನಮ್ಮ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಬಕಪಕ್ಷಿಯಂತೆ ಕಾಯುತ್ತಾ ಕುಳಿತ ಚಿಪ್ಪಳ್ಳಿಯ ಗ್ರಾಮಸ್ಥರು. ಈ ಸಂದರ್ಭದಲ್ಲಿ ಶಿವಕುಮಾರ್, ಭೋಜರಾಜ್, ಪರಮೇಶ್ವರಪ್ಪ, ಹೇಮಂತ್, ನಾಗರಾಜ್, ವಿಶಾಲಾಕ್ಷಿ, ಅಜಿತ್, ನಿತೀಶ್, ರಿತೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.